ಈ ಮಧ್ಯಪ್ರಾಚ್ಯ ಯುದ್ಧ ನಿಂತು ಬಿಡುತ್ತೆ, ನಾಳೆ ಆಗಿಬಿಡುತ್ತೆ, ಕದನ ವಿರಾಮ ಆಗೋಯ್ತು, ಎಲ್ಲ ಬಗೆಹರಿತು. ಇಲ್ಲ, ಆವಾಗಿಂದಲೂ ಹೇಳ್ತಾ ಇದ್ದೀವಿ, ಇದು ಯಾವುದು ಬಗೆಹರಿಯುವ ಲಕ್ಷಣಗಳಿಲ್ಲ. ಕಾರಣ ಏನು ಅಂತಂದರೆ ಪ್ರತಿಷ್ಠೆಗೆ ಬಿದ್ದಂಗಿದೆ. ಇರಾನ್ ಆ ಕಡೆಗೆ ನಾನು ದೊಡ್ಡಣ್ಣನನ್ನು ಹೊಡೆದ್ಬಿಟ್ಟಿದ್ದೀನಿ, ದೊಡ್ಡಣ್ಣನೇ ಶರಣಾಗತಿ ಆಗ್ತಾ ಇದೆ ಅನ್ನುವಂಥದ್ದು ತಲೆಗೇರಿದೆ. ಈ ಕಡೆಗೆ ಅಮೇರಿಕಾಗೆ ಏನಪ್ಪ ಹಿಂಗಾಗೋಯ್ತು ಪರಿಸ್ಥಿತಿ, ನಾನು ಗೆಲ್ಲಬೇಕು ಅಂದ್ಕೊಂಡಲ್ಲ, ಇರಾನೇ ನನ್ನನ್ನು ಹೊಡೆಯುವಂಥ ಪರಿಸ್ಥಿತಿಗಾಗಿದೆ, ಹಿಂಗಾದ್ರೂ ಮಾಡಿ ನಿಲ್ಲಿಸ್ಬಿಡ್ಬೇಕು, ಇರೋ ಅಲ್ಪ ಸ್ವಲ್ಪ ಮಾನ ಆದರೂ ಉಳಿಸ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಬಟ್ ಈಗ ಅದು ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಸಂಧಾನಕ್ಕೆ ಅಮೆರಿಕ ರೆಡಿ ಇದ್ದರೆ ಇರಾನ್ ನೋ, ನಾನು ಬರಲ್ಲ ಹೋಗು ಅನ್ನೋ ರೀತಿಯಲ್ಲಿ ಆಡ್ತಾ ಇದೆ. ಏನು ಕಾರಣ ಇದಕ್ಕೆ? ಯಾಕೆ ಸಂಧಾನ ಮುರಿದು ಬೀಳುವಂಥ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದೆ? ಡೀಟೇಲ್ಸ್ ಇಲ್ಲಿದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಪರಿಸ್ಥಿತಿ. ಅಮೆರಿಕ ಇರಾನ್ ನಡುವೆ ಉದ್ವಿಗ್ನ ಉಲ್ಬಣ. ಎರಡನೇ ಸುತ್ತಿನ ಮಾತುಕತೆಗೆ ಪಾಕ್ನಲ್ಲಿ ವೇದಿಕೆ ಸಿದ್ಧ. ಮಾತುಕತೆಗೆ ಅಮೆರಿಕ ರೆಡಿ, ಇರಾನ್ ಹಿಂದೇಟು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಘೋಷಣೆಯಾಗಿದ್ದ 2 ವಾರಗಳ ಕದನ ವಿರಾಮ ಅಂತ್ಯಕ್ಕೆ 2 ದಿನ ಬಾಕಿ. ಇಸ್ಲಾಮಾಬಾದ್ನಲ್ಲಿ ನಡೆದಿದ್ದ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿತ್ತು. ಆದರೆ ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ. ಉದ್ವಿಗ್ನ ಪರಿಸ್ಥಿತಿ ತೀವ್ರಗೊಳ್ಳುತ್ತಾ ಇದೆ. 2ನೇ ಹಂತದ ಮಾತುಕತೆಗೆ ಪಾಕ್ನಲ್ಲಿ ವೇದಿಕೆ ಸಿದ್ಧ ಆಗಿದೆ. ಸಂಧಾನ ಮಾತುಕತೆಗೆ ಅಮೆರಿಕ ತಯಾರಾಗಿದೆ. ಆದರೆ ಇರಾನ್ ಮಾತ್ರ 2ನೇ ಹಂತದ ಮಾತುಕತೆ ಸಾಧ್ಯ ಇಲ್ಲ ಅಂತ ಅಧಿಕೃತವಾಗಿ ನಿರಾಕರಿಸಿದೆ. ಅಮೆರಿಕ ಅತಿಯಾದ ಬೇಡಿಕೆ, ನಿರಂತರ ಆರೋಪ ಮತ್ತು ದ್ವಂದ್ವ ನಿಲುವು ತೋರಿಸ್ತಾ ಇದ್ದು, ಈ ಕಾರಣಗಳಿಂದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವುದೇ ಅರ್ಥಪೂರ್ಣ ಶಾಂತಿ ಮಾತುಕತೆ ಸಾಧ್ಯ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಈ ಮೂಲಕ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಬಂಧ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ. ಅಮೆರಿಕ ಒಂದ್ ಕಡೆ ಶಾಂತಿ ಮಾತುಕತೆಗಳನ್ನ ಮುಂದುವರಿಸ್ತಾ ಇದ್ರು, ಮತ್ತೊಂದು ಕಡೆ ಸೇನಾ ಒತ್ತಡ, ನೌಕಾ ನಿರ್ಬಂಧ ಹಾಗೂ ಆರ್ಥಿಕ ದಂಡನೆ ಹೆಚ್ಚಿಸ್ತಾ ಇದೆ. ಈ ದ್ವಂದ್ವ ನಿಲುವುಗಳಿಂದ ವಿಶ್ವಾಸ ನಿರ್ಮಾಣ ಸಂಪೂರ್ಣವಾಗಿ ಕುಸಿತಾ ಇದೆ. ಹಾಗಾಗಿ ತನ್ನ ನಿಲುವುಗಳನ್ನ ಬದಲಾಯಿಸ್ತಾ ಇದೆ. ಶಾಂತಿ ಮಾತುಕತೆ ಬಗ್ಗೆ ಮಾತನಾಡುವ ಅಮೆರಿಕ ಯುದ್ಧ ಒತ್ತಡವನ್ನ ಹೆಚ್ಚಿಸೋದ್ರಿಂದ ಅರ್ಥಪೂರ್ಣ ಮಾತುಕತೆ ಕಷ್ಟಕರವಾಗಿದೆ. ಶಾಂತಿ ಮಾತುಕತೆಗಳ ಮೂಲ ಉದ್ದೇಶವನ್ನ ಅಮೆರಿಕ ಹಾಳು ಮಾಡ್ತಿದೆ ಅಂತ ಇರಾನ್ನ ಮೊದಲ ಉಪಾಧ್ಯಕ್ಷ ಮೊಹಮ್ಮದ್ ರೇಜಾ ಆರಿಫ್ ಕಿಡಿಕಾರಿದ್ದಾರೆ. ಒಪ್ಪಂದ ನಿರೀಕ್ಷೆಯಲ್ಲಿದ್ದ ಅಮೆರಿಕಾಗೆ ಆಘಾತ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಆತಂಕ ನಿರ್ಮಾಣ. ಅಮೆರಿಕ ಮಾತುಕತೆಗಳ ಬದಲು ಭಯ, ಆರ್ಥಿಕ ನಿರ್ಬಂಧ ಮತ್ತು ಮಿಲಿಟರಿ ವಾರ್ನಿಂಗ್ಗಳ ಮೂಲಕ ಒಪ್ಪಂದಕ್ಕೆ ಬೆದರಿಕೆ ಹಾಕ್ತಿದೆ ಅಂತ ಇರಾನ್ ಆರೋಪಿಸಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಸಮತೋಲನದ ಒಪ್ಪಂದ ಸಾಧ್ಯ ಇಲ್ಲ ಅಂದಿದೆ. ಈ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಪರಿಸ್ಥಿತಿಯನ್ನ ಗಂಭೀರಗೊಳಿಸಿದೆ. ಶಾಂತಿ ಒಪ್ಪಂದದ ನಿರೀಕ್ಷೆಯಲ್ಲಿದ್ದ ಅಮೆರಿಕ ಇರಾನ್ ಆಘಾತ ಕೊಟ್ಟಿದೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಫೈನಲ್ ವಾರ್ನಿಂಗ್, ಒಳ್ಳೆಯತನದ ದಿನಗಳು ಮುಗಿದ್ವು, ಇನ್ಮುಂದೆ ಒಳ್ಳೆಯವನಾಗಿರಲ್ಲ, ಒಪ್ಪಂದ ಒಪ್ಪದೇ ಇದ್ರೆ ಇರಾನ್ ಸರ್ವನಾಶದ ಎಚ್ಚರಿಕೆ. ಇನ್ನು ನಿನ್ನೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಫೈನಲ್ ವಾರ್ನಿಂಗ್ ಎಂಬಂತೆ ಕಟುವಾದ ಎಚ್ಚರಿಕೆ ಕೊಟ್ಟರು. ಇದು ಲಾಸ್ಟ್ ಚಾನ್ಸ್. 2ನೇ ಸುತ್ತಿನ ಮಾತುಕತೆಯಲ್ಲಿ ಒಪ್ಪಂದಕ್ಕೆ ಬಾರದೇ ಇದ್ರೆ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದಾಗಿ ಬೆದರಿಕೆ ಹಾಕಿದರು. ಒಪ್ಪಂದಗಳಿಗೆ ಇರಾನ್ ಒಪ್ಪಲಿದೆ ಅಂತ ಭಾವಿಸಿದೀವಿ. ಒಂದು ವೇಳೆ ಒಪ್ಪದೇ ಇದ್ರೆ ಇರಾನ್ ಕಿಲ್ಲಿಂಗ್ ಮಷೀನ್ ಅನ್ನ ಅಂತ್ಯಗೊಳಿಸುತ್ತೇವೆ. ಇರಾನ್ ನಲ್ಲಿರುವ ಎಲ್ಲಾ ವಿದ್ಯುತ್ ಸ್ಥಾವರ, ಎಲ್ಲಾ ಸೇತುವೆಗಳನ್ನ ನಾಶಪಡಿಸುವುದಾಗಿ ಎಚ್ಚರಿಕೆ ಕೊಟ್ಟರು. ಕಳೆದ 47 ವರ್ಷಗಳಿಂದ ಇರಾನ್ ವಿರುದ್ಧ ಈ ಹಿಂದಿನ ಅಧ್ಯಕ್ಷರು ಏನ್ ಮಾಡಬೇಕಾಗಿತ್ತು ಅದನ್ನ ಈಗ ಮಾಡ್ತೇವೆ. ಹಿಂದಿನ ಅಧ್ಯಕ್ಷರಂತೆ ನಾನು ತಪ್ಪು ಮಾಡಲ್ಲ, ಇನ್ಮುಂದೆ ಒಳ್ಳೆಯವನಾಗಿರಲ್ಲ, ಒಳ್ಳೆತನದ ದಿನಗಳು ಮುಗಿದ್ವು ಅಂತ ಬೆದರಿಕೆ ಹಾಕಿದ್ದಾರೆ. ಕದನ ವಿರಾಮ ಅಂತ್ಯ ಆಗ್ಲಿಕ್ಕೆ 2 ದಿನಗಳು ಮಾತ್ರ ಬಾಕಿ ಇದಾವೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿಗೆ ಕಡೆಯ ಎಚ್ಚರಿಕೆಯನ್ನು ಕೂಡ ರವಾನಿಸಿರುವಂತದ್ದು. ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ 2ನೇ ಸುತ್ತಿನ ಶಾಂತಿ ಮಾತುಕತೆಯಲ್ಲಿ ಅಮೆರಿಕದ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು. ಒಂದು ವೇಳೆ ಒಪ್ಪಿಕೊಳ್ಳದೇ ಇದ್ರೆ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ. ಕಳೆದ 47 ವರ್ಷಗಳಲ್ಲಿ ಇರಾನ್ನ ಮೇಲೆ ಯಾವ ಕ್ರಮವನ್ನು ಕೂಡ ಹಿಂದಿನ ಅಧ್ಯಕ್ಷರುಗಳು ತೆಗೆದುಕೊಂಡಿಲ್ಲ. ಅಂತಹ ಕ್ರಮಗಳನ್ನು ನಾವು ಇರಾನ್ನ ವಿರುದ್ಧ ತೆಗೆದುಕೊಳ್ಳುತ್ತೇವೆ. ಇರಾನ್ನಲ್ಲಿರುವಂತಹ ಅಣುಸ್ಥಾವರಗಳು, ಪ್ರಮುಖ ಸೇತುವೆಗಳು, ವಿದ್ಯುತ್ ಘಟಕಗಳು ಸೇರಿದಂತೆ ಎಲ್ಲ ಮೂಲ ಸೌಕರ್ಯಗಳನ್ನು ನಾಶಪಡಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಮಾತುಕತೆಗೆ ಒಪ್ಪುವಂತಹ ಷರತ್ತನ್ನು ಹಾಕುವುದರ ಜೊತೆಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಇನ್ನು ನಾಳಿನ ಸಂಧಾನದ ಮಾತುಕತೆಯಲ್ಲಿ ಅಮೆರಿಕ ಪ್ರತಿನಿಧಿಗಳಾಗಿ ಅಧ್ಯಕ್ಷರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಟ್ರಂಪ್ ಸಲಹೆಗಾರ ಹಾಗೂ ಅಳಿಯ ಜೆರಾಡ್ ಕುಶ್ನರ್ ಭಾಗಿಯಾಗಲಿದ್ದಾರೆ. ಮೊದಲ ಸುತ್ತಿನ ಮಾತುಕತೆ ನೇತೃತ್ವ ವಹಿಸಿದ್ದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ 2ನೇ ಸುತ್ತಿನ ಮಾತುಕತೆಯಲ್ಲಿ ಭಾಗಿಯಾಗ್ತಿಲ್ಲ. ಆದರೆ 2ನೇ ಸುತ್ತಿನ ಮಾತುಕತೆಗೆ ಇರಾನ್ ಹಿಂದೇಟು ಹಾಕಿರೋ ಕಾರಣ ನಾಳಿನ ಸಂಧಾನ ಸಭೆ ನಡೆಯೋದು ಡೌಟ್ ಆಗಿದೆ. ಪುಷ್ಟೀಕರಿಸಿದ ಯುರೇನಿಯಂ ಅಮೆರಿಕಕ್ಕೆ ನೀಡಲ್ಲ. ಯಾವುದೇ ದೇಶಕ್ಕೆ ಯುರೇನಿಯಂ ನೀಡೋ ಪ್ರಶ್ನೆ ಇಲ್ಲ. ಅಮೆರಿಕಕ್ಕೆ ಮತ್ತೆ ತಿರುಗೇಟು ಕೊಟ್ಟ ಇರಾನ್.
ಇರಾನ್ ಅಮೆರಿಕದ ಮಧ್ಯೆ ಮತ್ತಷ್ಟು ಉದ್ವಿಗ್ನತೆ ತೀವ್ರಗೊಳ್ತಾ ಇರೋ ಹೊತ್ತಲ್ಲೇ ಇರಾನ್ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿದೆ. ಪುಷ್ಟೀಕರಿಸಿದ ಯುರೇನಿಯಂ ಮೇಲೆ ಕಣ್ಣಿಟ್ಟಿರುವ ಅಮೆರಿಕಕ್ಕೆ ಇರಾನ್ ಸ್ಪಷ್ಟ ಸಂದೇಶ ರವಾನಿಸಿದೆ. ಯಾವುದೇ ರಾಷ್ಟ್ರಗಳಿಗೆ ಯುರೇನಿಯಂ ನೀಡುವ ಪ್ರಶ್ನೆ ಇಲ್ಲ, ಅಮೆರಿಕಕ್ಕಂತೂ ನೀಡಲ್ಲ ಅಂತ ಅಂದಿದೆ. ಈ ಮೂಲಕ ದೊಡ್ಡಣ್ಣನಿಗೆ ಇರಾನ್ ಸಡ್ಡು ಹೊಡೆದಿದೆ. ಇರಾನ್ ನಿಯಂತ್ರಣಕ್ಕೆ ತೆಗೆದುಕೊಂಡ ಐಆರ್ಜಿಸಿ ಇರಾನ್ ಮಿಲಿಟರಿ ಮತ್ತು ರಾಜತಾಂತ್ರಿಕ ನಾಯಕತ್ವ. ಇನ್ನು ನಿರೀಕ್ಷಿತ 2ನೇ ಸುತ್ತಿನ ಸಂಧಾನ ಸಭೆಗೂ ಮುನ್ನ ಇರಾನ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇರಾನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಮಿಲಿಟರಿ ಮತ್ತು ರಾಜತಾಂತ್ರಿಕ ನಾಯಕತ್ವ ವಹಿಸಿಕೊಂಡಿದೆ. ಐಆರ್ಜಿಸಿ ಕಮಾಂಡರ್ ಅಹಮದ್ ವಹೀದಿ ನೇತೃತ್ವದಲ್ಲಿ ಇರಾನ್ ಕಂಟ್ರೋಲ್ ಮಾಡಲಿದ್ದು, ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸೇರಿದಂತೆ ಹೆಚ್ಚು ಮಧ್ಯಮ ವ್ಯಕ್ತಿಗಳನ್ನ ಕಡೆಗಣಿಸಲಾಗಿದೆ. ಇರಾನ್ನ ಸುಪ್ರೀಂ ಭದ್ರತಾ ಮಂಡಳಿ ಬೆಂಬಲ ಮತ್ತು ಮುಜ್ತಬಾ ಖಮೇನಿ ಜೊತೆಗೆ ವಹೀದಿ ಕೂಡ ಇರಾನ್ನ ಪ್ರಮುಖ ನಿರ್ಧಾರ ಕೈಗೊಳ್ಳುವುದಾಗಿ ಹೊರಹೊಮ್ಮಿದ್ದಾರೆ. ಅಮೆರಿಕದ ಜೊತೆಗೆ 2ನೇ ಸುತ್ತಿನ ಶಾಂತಿ ಮಾತುಕತೆಗೂ ಮುನ್ನ ಇರಾನ್ನಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇಷ್ಟು ದಿನ ಇರಾನ್ನ ಸುಪ್ರೀಂ ಲೀಡರ್ ಭದ್ರತೆಗಿದ್ದಂಥ ವಿಶೇಷ ತಂಡ ಐಆರ್ಜಿಸಿ ಈಗ ಇಡೀ ಇರಾನ್ ಅನ್ನು ನಿಯಂತ್ರಿಸಲಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಮಾಹಿತಿಗಳ ಪ್ರಕಾರ ಇನ್ನು ಮುಂದೆ ಇರಾನಿನ ಮಿಲಿಟರಿ ಮತ್ತು ರಾಜತಾಂತ್ರಿಕ ನಿರ್ಧಾರಗಳನ್ನು ಐಆರ್ಜಿಸಿ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಇರಾನ್ನ ಪ್ರಮುಖ ನಾಯಕತ್ವವನ್ನು ನಿರ್ಲಕ್ಷಿಸಿ ಈಗ ಮುಜ್ತಬಾ ಖಮೇನಿ ಜೊತೆಗೆ ನೇರ ಸಂಪರ್ಕದಲ್ಲಿರುವಂತಹ ಐಆರ್ಜಿಸಿ ಇನ್ನು ಮುಂದೆ ಎಲ್ಲ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ವರದಿಗಳು ಕೂಡ ಈಗ ಇರಾನ್ನಿಂದ ಬರ್ತಾ ಇದೆ. ಒಟ್ಟಾರೆ ಅಮೆರಿಕ ಇರಾನ್ ನಡುವಿನ ಮಾತುಕತೆ ಪ್ರಕ್ರಿಯೆ ಈಗ ಸಂಪೂರ್ಣ ಅಸ್ಪಷ್ಟತೆಯ ಹಂತಕ್ಕೆ ತಲುಪಿದೆ. 2ನೇ ಸುತ್ತಿನ ಮಾತುಕತೆ ಸಸ್ಪೆನ್ಸ್ ಹಾಗೆ ಉಳಿದಿದೆ. ರಾಜತಾಂತ್ರಿಕ ಪರಿಹಾರದ ಅವಕಾಶಗಳು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಇತ್ತ 2ನೇ ಸುತ್ತಿನ ಸಂಧಾನಕ್ಕೆ ಇರಾನ್ ನಿರಾಕರಿಸಿದ್ರಿಂದ ಪಾಕಿಸ್ತಾನದ ಮಧ್ಯಸ್ಥಿಕೆ ವಿಫಲವಾಗುವ ಸಾಧ್ಯತೆ ಇದೆ. ನಾಳೆ 2ನೇ ಸುತ್ತಿನ ಮಾತುಕತೆ ನಡೆಯುತ್ತಾ? ಇಸ್ಲಾಮಾಬಾದ್ಗೆ ಇರಾನ್ ಹೋಗುತ್ತಾ? ಒಂದು ವೇಳೆ ಹೋಗದೇ ಇದ್ರೆ ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡುತ್ತಾ ಅನ್ನೋದು ಇಡೀ ವಿಶ್ವದ ಕುತೂಹಲ ಮತ್ತು ಆತಂಕದ ಛಾಯೆ ಆವರಿಸಿದೆ. ಪಬ್ಲಿಕ್ ಟಿವಿ, ನವದೆಹಲಿ.